ಎಲ್ರಿಗೂ ನಮಸ್ಕಾರ. ಅತ್ತೆ ಸೊಸೆ ಕುಕಿಂಗ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಹಲಸಿನಹಣ್ಣಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ. ಆಮೇಲೆ ಹಲಸಿನಹಣ್ಣು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಕಾಯಿನ ರುಬ್ಕೊಳ್ಬೇಕು. ಜಾರಿಗೆ ಹಾಕೊಂಡು ರುಬ್ಕೊಂಡಿದ್ದೀನಿ. ಹಲಸಿನಹಣ್ಣು ಹೆಚ್ಚಿಟ್ಕೊಂಡಿರೋ ಅದು ಬಿಸಿನೀರಿಗೆ ಹಾಕ್ಕೊಬೇಕು. ಆಮೇಲೆ ಕಾಯಿ ಥರ ಮಾಡ್ಕೊಬೇಕು. ನೀರು ಹಾಕೊಂಡ್ಬಿಟ್ಟು ತರತರಿ ರುಬ್ಕೊಬೇಕು. ನೋಡಿ ಈ ಥರ ಆಗಿದೆ. ಅಷ್ಟಾದರೆ ಸಾಕು. ಆಮೇಲೆ ಕುದೀತಾ ಇದೆ. ಈ ಕಡೆ ಚಿರೋಟಿ ರವೆ ಕಾಫಿ ಕುಡಿಯೋ ಕಪ್ಪಲ್ಲಿ 2 ಲೋಟ ಹಾಕೊಂಡಿದ್ದೀನಿ. ಬಾಣಲಿಗೆ ಹಾಕೊಂಡು ಒಂದ್ಸತಿ ಫ್ರೈ ಮಾಡ್ಕೊಳ್ಬೇಕು. ಸುಮಾರು ಹೊತ್ತು ಬೇಡ, ಒಂದು ಸ್ವಲ್ಪ ಹೊತ್ತಷ್ಟೇ. ಇದು ರೋಸ್ಟ್ ಆದಮೇಲೆ ನಾವು ಹಲಸಿನಹಣ್ಣು ಬೇಯಿಸಿಟ್ಕೊಂಡಿದ್ವಲ್ಲ ಬಿಸಿನೀರಿಗೆ ಹಾಕೊಂಡು ಅದಕ್ಕೆ ಹಾಕೊಂಡು ಕೈ ಆಡಿಸ್ಕೊತಾ ಇರಬೇಕು. ಇಲ್ಲಾಂದರೆ ಗಂಟು ಆಗಬಾರ್ದು, ಕೈ ಆಡಿಸ್ಕೊತಾನೆ ಇರಬೇಕು. ಹಿಂಗೆ ರೋಸ್ಟ್ ಆಗ್ತಾ ಇದೆ. ಕೈ ಆಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ, ಚೆನ್ನಾಗಾಗಲ್ಲ ಟೇಸ್ಟು. ಈಗ ರೆಡಿ ಆಯಿತು. ಈಗ ಹಲಸಿನಹಣ್ಣು ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದ್ಸತಿ ಕೈ ಆಡಿಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಬೇಕು. ಹಾಕೊಂಡು ಕೈ ಆಡಿಸ್ಕೊತಾನೆ ಇರಬೇಕು. ಗಂಟು ಗಂಟಾಗಬಿಡಬಾರ್ದು. ಹಾಕ್ಕೊಂತಾನೆ ಇರಬೇಕು. ಈ ಕಡೆ ಕೈ ಆಡಿಸ್ಕೊಬೇಕು, ಆ ಕಡೆ ಹಾಕ್ಕೊಬೇಕು. ಹಂಗೆ ಮಾಡಬೇಕು. ಗಂಟು ಹಾಕಕ್ಕೆ ಬಿಡಬಾರ್ದು. ಆಮೇಲೆ ಎಲ್ಲ ಹಾಕೊಂಡಾದ್ಮೇಲೆ ಬೆಲ್ಲ ಹಾಕ್ಕೊಬೇಕು. ಪುಡಿ ಬೆಲ್ಲ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಿಹಿ ಕಮ್ಮಿ ಆಯಿತು ಅಂದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಕಂತ ಏನಿಲ್ಲ. ಸಕ್ಕರೆ ಬದಲು ಬೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಾಯಿ ಹಾಲು ಮಾಡ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಂಡ್ಬಿಟ್ಟು ಒಂದ್ಸತಿ ಕುದಿಸ್ಬೇಕು. ಒಂದು 5 ನಿಮಿಷ ಆದ್ರೂ ಕುದಿಸ್ಬಿಟ್ಟು ಏಲಕ್ಕಿ ಬೇಕಾದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಒಂದು ಪಾತ್ರೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.